ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ ಎಲ್ಲ ಸ್ಕೂಲಲ್ಲಿ ಒಂದು ಫಂಕ್ಷನ್ ನಡೀತು ಫ್ರೆಂಡ್ಸ್. ಹೆಣ್ಮಕ್ಳು ಬಗ್ಗೆ ನೋಡಿ ಹೆಂಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ದೀರ್ಘಕಾಲ ಆರೋಗ್ಯಕ್ಕೆ ಆಧಾರ ಸ್ತಂಭಗಳು. ಇಂದು ನಾವು 4ನೇ ವರ್ಷದ BSc ನರ್ಸಿಂಗ್ ವಿದ್ಯಾರ್ಥಿಗಳು ಮಹಿಳೆಯರ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುವಂತೆ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವ ವಿಧಾನಗಳ ಬಗ್ಗೆ ತಿಳಿಸಲು ಇಲ್ಲಿ ಸೇರಿದ್ದೇವೆ. ಇಂದಿನ ಕಾರ್ಯಕ್ರಮವನ್ನು ನಾವು ದೈವಿ ಸ್ಮರಣೆಯಿಂದ ಪ್ರಾರಂಭಿಸಲು ಪ್ರಾರ್ಥನಾ ಗೀತೆಗೋಸ್ಕರ ನನ್ನ ಸ್ನೇಹಿತರನ್ನು ಸ್ವಾಗತಿಸುತ್ತೇನೆ. ಅಯ್ಯೋ, ನಾನು ಆಲ್ರೆಡಿ ಲೇಟ್ ಕಳಿಸಿದೆ. ಊಟ ಮಾಡಿಲ್ಲ ನಾನು. ಮಾಯಾ, ಮೀರಾ ಹೇಳಿದ್ರ ಬನ್ನಿ. ಅಯ್ಯೋ, ವೇಟ್ ಮಾಡಿ, ನನಗೆ 2 ಕೈ ಇರೋದು. ನಾಳೆ ಮಾಡಿದ್ದೀನಿ, ಇದು ದಿನ ಸಾಕು. ಬಸ್ ಬಂದು ಹೋಗಿ ಹೋಗಿ. ಊಟ ಏನಿದೆ? ಇನ್ನೂ ರೆಡಿ ಆಗಿಲ್ವಾ? ನನಗೆ ಹೋಗ್ಬೇಕಲ್ವಾ? ಹೌದು, ಮಕ್ಕಳದು ಟ್ಯೂಷನ್ ಫೀಸ್ ಕಟ್ಟಬೇಕು, ಕೇಳ್ತಿದ್ದಾರೆ. ಹಾಗಾದರೆ ನಿಮ್ಮ ಸಂಬಳ ಏನಿದೆ? ಅದು ಎಲ್ಲಿಗೆ ಹೋಗಿದ್ದೀರಿ? ಪ್ರತಿದಿನ ನೀವು ಬಟ್ಟೆ ಬದಲಾಯಿಸಿಕೊಂಡು ಹೋಗಿದ್ದೀರಿ. ಮಾಯಾ ಹುಷಾರಿದ್ದಾಗ ನಾನು ನೀರಾತ್ರೆಯಿಂದ ಕಾಸು ಇಸ್ಕೊಂಡೆ, ಇವಾಗ ರಿಟರ್ನ್ ಮಾಡಿಬಿಟ್ಟೆ. ಎಲ್ಲದಕ್ಕೂ ನಿಮಗೆ ಎಕ್ಸ್ಕ್ಯೂಸ್ ಇದೆ. ತಿಂಡಿ ತಿನ್ನಕ್ಕೆ ಟೈಮ್ ಇಲ್ಲ. ಅಯ್ಯೋ, ಇವತ್ತು ನಾನು ಲೇಟು. ಅಯ್ಯೋ, ಲೇಟು. ನೀನೆಲ್ಲೇ ಅವರ ಏನೇನು ಹೋಗಿದ? ನೀವು ಯಾವ್ದಾ ಮದುವೆಗೆ ಹೋಗಿದ್ಯಾ? ಹೌದು, ನಾನು ಹೋಗಿದ್ದೆ. ತುಂಬ ಚೆನ್ನಾಗಿದೆ. ಅವಳು ಮಗಳು ಸುಂದರವಾಗಿದ್ದಳು. And Usha, keep that dresser on that side. ಈ ಬಾಕ್ಸ್ ತುಂಬ ತೂಕ ಇದೆ, ನಾನೇ ಇಡಬೇಕು. ನನಗೆ ಸುಸ್ತಾಗ್ತಿದೆ, ಆದರೆ ಡಾಕ್ಟರ್ಗೆ ವಿಸಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಕಾಸಿಲ್ಲ. ದೃಶ್ಯ 3 ಹಾಸ್ಪಿಟಲಲ್ಲಿ. ಸೈಡ್ ಬರೋಕ್ಕೆ ಮುಂದ್ಗಡೆ ಏನಾಯಿತು? ಆ ಕಡೆ ಸೈಡ್ ಕುತ್ಕೊಳ್ಳಿ ಅಮ್ಮ, ಕುತ್ಕೊಳ್ಳಿ. ನಿಮ್ಮ ಹೆಸರೇನು? ಉಷಾ. ಓ, ಉಷಾ. ಸಿಸ್ಟರ್ ತನ್ನ BP ಮತ್ತು ಗ್ಲೂಕೋಸ್ ಅನ್ನು ಚೆಕ್ ಮಾಡಿ. ನಿಮ್ಮ ಕೊನೆಯ ತಪಾಸಣೆ ಯಾವಾಗ ಆಗಿತ್ತು? ಡಾಕ್ಟರ್, ನನಗೆ 32 ವರ್ಷ ಅಷ್ಟೇ, ನಾನು ಓಲ್ಡ್ ಅಲ್ಲ, ಅದಕ್ಕೆ ನಾನು ಗೊತ್ತಿಲ್ಲ ಡಾಕ್ಟರ್. ನಿಮಗೆ ಗೊತ್ತಿಲ್ಲ? ಓಕೆ. ನಿಮಗೆ BP ಬ್ಲಡ್
ಡಾಕ್ಟರ್. ಓಕೆ ಸಿಸ್ಟರ್, ಬಿ ಪಿ ಗ್ಲೂಕೋಸ್ ಎಷ್ಟು? ಡಾಕ್ಟರ್ ಖುಷಿಗೆ ಏನಾಯಿತು ಡಾಕ್ಟರ್? ಚೆಕ್ ಮಾಡ್ತೀರಿ. ಯಾರಿದು? ನಾನು ಉಷಾ ಹಸ್ಬೆಂಡು. ಸರ್, ಅವರ ಬ್ಲಡ್ ಗ್ಲೂಕೋಸ್ ಕಡಿಮೆ ಆಗಿದೆ. ಸರ್, ಅವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರಾ? ಮಾಡಿದ್ದಾರೆ. ಹಾಗಾದರೆ ನೀವು ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್ ಮಾಡಲ್ವಾ? ನಾನು ಕುಟುಂಬ ನೋಡಬೇಕು, ಕೆಲಸನೇ ಇದೆ ಡಾಕ್ಟರ್, ಊಟ ತಿನ್ನೋಕ್ಕೆ ಟೈಮೇ ಇಲ್ಲ. ಸರ್, ಅವರು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದಕ್ಕೆ ಬ್ಲಡ್ ಗ್ಲೂಕೋಸ್ ಕಡಿಮೆ ಆಗಿರಬಹುದು. ಉಷಾ, ನಿಮಗೆ ಕೆಲಸದಲ್ಲಿ ಅಥವಾ ಕುಟುಂಬದಲ್ಲಿ ಸ್ಟ್ರೆಸ್ ಇದೆಯಾ? ಸ್ಟ್ರೆಸ್ಸು ನಾನು ಮನೆ ನೋಡ್ಕೊಳ್ಳಿದ್ದೇನೆ, ಆಗ ಅವಳಿಗೆ ಯಾವ ಸ್ಟ್ರೆಸ್ ಇರಬಹುದು? ಸರ್, ಸ್ವಲ್ಪ ನೀವು ಹೊರಗೆ ಹೋಗಿ. ಸರಿ. ಉಷಾ, ಆದ್ದರಿಂದ ಸ್ಟ್ರೆಸ್ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಅದರಿಂದ ನೀವು ನಿಮ್ಮ ಆಹಾರವನ್ನು ಬಿಟ್ಟು ಬಿಟ್ಟರೆ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದು ಇತರ ಹಲವು ತೊಡಕುಗಳಿಗೆ ಕಾರಣವಾಗುತ್ತದೆ. ಈ ವಯಸ್ಸಿನಲ್ಲಿ ವೈಟಮಿನ್ ಮತ್ತು ಕ್ಯಾಲ್ಸಿಯಂ ಕೊರತೆ ಇರುವುದು ಸಾಮಾನ್ಯ. ಅದರಿಂದ ಸರಿಯಾಗಿ ಕಾಳಜಿ ವಹಿಸದಿದ್ದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ವಯಸ್ಸಿನಲ್ಲಿ ಇರುವ ಮಹಿಳೆಯರು ರೆಗ್ಯುಲರ್ ಆಗಿ ಬಾಡಿ ಚೆಕಪ್ ಅನ್ನು ಮಾಡಬೇಕು. ಈ ವಯಸ್ಸಿನಲ್ಲಿ ಬ್ಲಡ್ ಗ್ಲೂಕೋಸ್, BP, ತೂಕ ಜಾಸ್ತಿ, ಹೈಪೋಥೈರಾಯ್ಡಿಸಮ್ ಇರುವುದು ಕಂಡು ಬರಲಾಗಿದೆ. ಅದರಿಂದ BP ಇರುವವರು ದಿನ BP ಅನ್ನು ಚೆಕ್ ಮಾಡಬೇಕು. ಬ್ಲಡ್ ಗ್ಲೂಕೋಸ್ ಇರುವವರು ವಾರದಲ್ಲಿ ಒಮ್ಮೆ ಚೆಕ್ ಮಾಡಬೇಕು ಮತ್ತು ಎಲ್ಲ 6 ತಿಂಗಳಲ್ಲಿ ಒಮ್ಮೆ ಥೈರಾಯ್ಡ್ ಅನ್ನು ಕೂಡ ಚೆಕ್ ಮಾಡಬೇಕು. ಬಾಡಿ ವೇಟ್ ಜಾಸ್ತಿ ಆಗಿದ್ದರೆ ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಬೇಕು. ಈಗ ನಾವು ಒಂದು ಬ್ಲಡ್ ಟೆಸ್ಟ್ ಮಾಡೋಣ. ಕಂಪ್ಲೀಟ್ ಬ್ಲಡ್ ಕೌಂಟ್, TSH ಅದು ಥೈರಾಯ್ಡ್ ಟೆಸ್ಟ್, ವೈಟಮಿನ್ D, ಕ್ಯಾಲ್ಸಿಯಂ, ವೈಟಮಿನ್ B12 ಅನ್ನು ಪರಿಶೀಲಿಸೋಣ. ಸಿಸ್ಟರ್, ಅವರಿಗೆ ಬ್ಲಡ್ ಟೆಸ್ಟ್ ಮಾಡಿಸಿ. ಅವಳ ಮಗಳು ಸುಂದರವಾಗಿದೆಯೋ? ಆದರೂ ಮಾಡ್ತಾರೆ. Is the work finished? Do it fast. Usha, keep that bucket outside. ಮೇಡಮ್, ನನಗೆ ನಾಳೆ ಹಾಸ್ಪಿಟಲಲ್ಲಿ ಚೆಕಪ್ ಇದೆ, ಲೀವ್ ಕೊಡ್ತೀರಾ? Keep the tea on the table. ಓಕೆ ಮೇಡಮ್. ಈ ಪಾತ್ರ ತುಂಬ ತೂಕ ಇದೆ, ನಾನು ಹೆಲ್ಪ್ ಕೇಳ್ತೀನಿ. ರೋಹಿತ, ಹೆಲ್ಪ್ ಮಾಡ್ತೀರಾ ಪ್ಲೀಸ್? ನಾನು ಮಾತ್ರೆ ತಿಂದು ಬರ್ತೀನಿ. ಈಗೆಲ್ಲ ನಾನು ಮತ್ತೆ ತಿಂಡಿ ಕರೆಕ್ಟ್ ಟೈಮ್ ತಿಂತೀನಿ. ಮತ್ತೆ ನಾನು ನನ್ನ ಹಸ್ಬೆಂಡ್ ಜೊತೆ ವಾಕಿಂಗ್ ಹೋಗ್ತೀನಿ. ಓಕೆ, ಇನ್ನು ಕೆಲಸ ಮತ್ತು ಕುಟುಂಬದ ಸ್ಟ್ರೆಸ್ ಇದೆಯಾ? ಇಲ್ಲ ಡಾಕ್ಟರ್. ಈಗ ಯಾವುದಾದರೂ ಆರೋಗ್ಯ ತೊಂದರೆಗಳಿವೆಯೇ? ಡಾಕ್ಟರ್, ನನಗೆ ಕೂದಲು ತುಂಬೆ ಬೀಳ್ತಿದೆ ಮತ್ತೆ ಮೈಕಾಲು ನೋವಿದೆ. ಡಾಕ್ಟರ್, ವೈಟಮಿನ್ ಡಿ ಅಂದರೆ ಏನು? ವೈಟಮಿನ್ ಡಿಯು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆ, ಮೂಳೆಗಳ ಆರೋಗ್ಯ, ರೋಗ ನಿರೋಧಕ ಶಕ್ತಿ ಮತ್ತು ಸ್ನಾಯುಗಳ ಕಾರ್ಯನಿರ್ವಹಣೆಗೆ ಬೇಕಾಗಿದೆ. ವೈಟಮಿನ್ ಡಿ ಮೂಲಗಳು ಸನ್ಲೈಟ್ ಮತ್ತು ನೈಟ್ರೇಟ್. ಸಿಸ್ಟರ್, ದಯವಿಟ್ಟು ಇದರ ರೋಗಲಕ್ಷಣಗಳನ್ನು ಮತ್ತು ನಿರ್ವಹಣೆ ವಿವರಿಸಿ. ಡೆಫಿಷಿಯನ್ಸಿ, ರೋಗ ಲಕ್ಷಣಗಳು: ಕೂದಲು ನಷ್ಟ, ಹೇರ್ ಲಾಸ್, ಮನಸ್ಥಿತಿ ಬದಲಾವಣೆ, ಮೂಡ್ ಚೇಂಜಸ್, ಖಿನ್ನತೆ, ಡಿಪ್ರೆಷನ್, ಆಯಾಸ, ಫಟಿಗ್, ಸ್ನಾಯು ಸೇರದ, ಮಸಿಲ್ ಟ್ವಿಚಿಂಗ್, ಕೀಲು ನೋವು, ಜಾಯಿಂಟ್ ಪೇನ್, ಅಸ್ಥಿನಾಶ, ಬೋನ್ ಲಾಸ್, ತೂಕ ಹೆಚ್ಚಾಗುವುದು, ವೇಟ್ ಗೇನ್, ನಿರ್ವಹಣೆ, ಮ್ಯಾನೇಜ್ಮೆಂಟ್, ಆಹಾರದ ಬದಲಾವಣೆಗಳು, ಡೈಟ್ರಿ ಮ್ಯಾನೇಜ್ಮೆಂಟ್, ಹಾಲು, ಮಿಲ್ಕ್, ಮೊಟ್ಟೆ, ಹಳ್ಳಿಲೋಳೆ, ಎಗ್ ಯೋಕ್, ಮೀನು, ಫಿಶ್. ಹೌದು ಸಿಸ್ಟರ್, ನೀವು ಹೇಳಿದ ಲಕ್ಷಣಗಳೆಲ್ಲ ನನಗೆ ಇದೆ.
ವೈಟಮಿನ್ ಡಿ ಕೊರತೆ ಕಾರಣಗಳು: ಅಸಮರ್ಪಕ ಸೂರ್ಯನ ಬೆಳಕು, ಕಲಪೆ ಸೇವನೆ, ಲಿವರ್ ಅವಸ್ಥೆ, ಕಿಡ್ನಿ ಕಾಯಿಲೆ, ಬೊಜ್ಜು. ನಮ್ಮ ದೇಹಕ್ಕೆ ಪ್ರತಿದಿನ ಬೆಳಗಾದ ಮೂಳೆಗಳು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ವೈಟಮಿನ್ ಡಿ ಬೇಕಾಗುತ್ತದೆ. ಸಾಮಾನ್ಯವಾಗಿ ದಿನಕ್ಕೆ 600 to 800 IU ಅಗತ್ಯವಿದೆ. ಇದನ್ನು ಸನ್ಲೈಟ್ ಮತ್ತು ಆಹಾರದಿಂದ ಪಡೆಯಬಹುದು. ವೈಟಮಿನ್ ಡಿ ವ್ಯಾಲ್ಯೂ 30 mg/ml ಗಿಂತ ಕಡಿಮೆ ಇದ್ದರೆ ದಿನಕ್ಕೆ 1000 to 2000 IU ಟ್ಯಾಬ್ಲೆಟ್ ತೆಗೆದುಕೊಳ್ಳಬೇಕು. 20 mg/ml ಗಿಂತ ಕಡಿಮೆ ಇದ್ದರೆ ವಾರಕ್ಕೆ 50,000 to 60,000 IU 6 to 8 ವಾರಗಳ ಕಾಲ ತೆಗೆದುಕೊಳ್ಳಬೇಕು. ನಂತರ ದಿನಕ್ಕೆ 1000 to 2000 IU ತೆಗೆದುಕೊಳ್ಳಬೇಕು. ಇನ್ನು ಸುಧಾರಣೆ ಆಗದಿದ್ದರೆ ವೈಟಮಿನ್ ಡಿ ಇಂಜೆಕ್ಷನ್ ಕೊಡಿಸಿಕೊಳ್ಳಬೇಕು. ನಿಯಮಿತ ಹೆಲ್ತ್ ಚೆಕಪ್ ಮತ್ತು ವೈಟಮಿನ್ ಡಿ ಇರುವ ಸಮತೋಲನ ಆಹಾರದಿಂದ ನೀವು ಬೆಳವಾಗಿ ಆರೋಗ್ಯಕರವಾಗಿ ಇರಬಹುದು. ವೈಟಮಿನ್ ಡಿ ಬಗ್ಗೆ ನಿಮಗೆ ಎಲ್ಲವೂ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. Most of the time, because of the work stress and then time ಇಲ್ಲದೆ ಇರೋದ್ರಿಂದ, okay, you shouldn't do that. So, Isabella will teach you how to have a balanced diet. ಕಲರ್ಫುಲ್ ಆಗಿರ್ಬೇಕು ಕೇಕು. ಸೊ ಊಟ ತಟ್ಟೆ ಕಲರ್ಫುಲ್ ಆಗಿರೋಕ್ಕೆ ನಾನು ಸ್ವಲ್ಪ ಟಿಪ್ಸ್ ಹೇಳ್ತೀನಿ ಹೆಂಗೆ ತಿನ್ನೋದು. ಊಟ ಇರಬೇಕು. ಸೊ ಒಂದು ಕ್ವಶನ್ ಕೇಳ್ತೀನಿ. ಓಕೆ, ನಾವು ನೋಡಿ ಊಟ ತಟ್ಟೆ ಮಾಡಬೇಕಾದ್ರೆ ಮಧ್ಯಾಹ್ನ ಹೊತ್ತು ಬರೀ ಅನ್ನ ಮತ್ತೆ ತರಕಾರಿ ಸ್ವಲ್ಪ ತಿಂತೀವಿ. ಹಣ್ಣು ಎರಡು ಮಕ್ಕಳು ತೋರಿಸ್ಕೊಡೋಕ್ಕೆ See you.